ಹಲೋ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಲಾಗಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ನಮ್ಮ ಮನೆ ಮಾರ್ಕೆಟ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಹೇಗಿದೆ ಅಂತ ನಿಮಗೆ ಮಾರ್ಕೆಟ್ ತೋರಿಸ್ತೀನಿ. ಆಗೋಯ್ತು, ಸುಸ್ತಾಗೋಯ್ತು. ಅಲ್ಲಿಂದ ನಡ್ಕೊಬಂದ ನಾನು, ಅಲ್ಲಿ ಸುಸ್ತಾಗೋಯ್ತು. ಹಬ್ಬಲ್ವಾ, ಅದಕ್ಕೆ ಆಗ್ತಾಯಿಲ್ಲ. ಮಾರ್ಕೆಟ್ ಹೋಗ್ತಾಯಿದ್ದೀನಿ, ಕುಂಬಳಕಾಯಿ ಬೇಕು ಅಂತ ಮಾರ್ಕೆಟ್ ಹೋಗ್ತಾಯಿದ್ದೀನಿ. ದೂರ ಗಾಡಿ ಇದ್ದರೆ ಪರವಾಗಿಲ್ಲ, ಗಾಡಿ ಇಲ್ವಲ್ಲ, ಆಯ್ತಾ ಇಲ್ಲ ನಡೆಯೋಕ್ಕೆ. ಇಷ್ಟಿರಿ ಇಲ್ಲಿಂದ ಇಲ್ಲಿ ಗಂಟ ಹೋಗ್ತೀನಿ ಅಂದ್ರೂ ನಾನು ಗಾಡಿಲೇ ಹೋಗೋದು. ಈಗ ನನಗೆ ನಡೆಯೋಕ್ಕೈತಲ್ಲ, ಸುಸ್ತಾಗ್ತಿದೆ. ಬನ್ನಿ ಮಾರ್ಕೆಟ್ ಹೇಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಬೆಳಿಗ್ಗೆನೇ ವಾಕ್ ಮಾಡಬೇಕು ಫ್ರೆಂಡ್ಸ್. ವಾಕ್ ಮಾಡಲಿಲ್ಲ ಅಂದರೆ ಇದೇ ಗೋಳು ನಮಗೆ. ಎಲ್ಲ ಕಡೆ ಎಲ್ಲೂ ಹೋಗ್ತೀನಿ, ಅಲ್ಲೆಲ್ಲ ಗಾಡಿ ತಗೊಂಡು ಹೋಗ್ತೀನಲ್ಲ, ಅದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಸುಸ್ತಾಗ್ತಿದೆ ಬೆಳಿಗ್ಗೆ. ಯಾಕಾದ್ರೂ ನನ್ನ ತಂಗಿ ನಾನೇ ಹೋಗ್ತೀನಿ ಅಂದ್ಲು, ನಾನೇ ಹೋಗ್ತೀನಿ ಅಂದ್ಲು. ನೀನೇನು ಹೋಗಬೇಡ, ನಾನೇ ಹೋಗ್ತೀನಿ ಅಂದು ಬಂದಿದ್ದೀನಿ. ನೋಡಿ ನಾನು ಎಷ್ಟು ಚೇಂಜ್ ಆಗಿದೆ ಅಲ್ವಾ. ನಾವಿದ್ದಾಗ ಎಷ್ಟು ಹೆಂಗಿತ್ತು ಏರಿಯಾಗಳು, ಎಷ್ಟು ಚೇಂಜ್ ಆಗಿದೆ ಏರಿಯಾ ಎಲ್ಲ. ಇಲ್ಲಿಂದ ಮಾರ್ಕೆಟ್ 1 ಕಿಲೋಮೀಟ್ರ್ ಐತಿದೆ. 1 ಕಿಲೋಮೀಟ್ರ್ ಐತೆ ಫ್ರೆಂಡ್ಸ್ ಇಲ್ಲಿಂದ ಮಾರ್ಕೆಟು. 1 ಕಿಲೋಮೀಟ್ರ್ ಬೆಳಿಗ್ಗೆನೆ ನೋಡಿ. ನಾನು ಬೆಳಿಗ್ಗೆನೆ 1 ಕಿಲೋಮೀಟ್ರ್ ನಾನು ಯಾವತ್ತೂ ನಡೆದಿಲ್ಲ. ಇದೇ ಫಸ್ಟ್ ಸತಿ ನಡೀತಾ ಇರೋದು. 1 ಕಿಲೋಮೀಟ್ರ್ ನಡೀತಾ ಇದ್ದೀನಿ ನೋಡಿ ನಾನು. ಬಂದೆ ನೋಡಿ, ನಾನು ಬಂದೆ. ಇನ್ನೇನು ಹತ್ರ, ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ. ಆಗ್ತಾಯಿಲ್ಲ ಫ್ರೆಂಡ್ಸ್ ನನಗೆ. 1 ಕಿಲೋಮೀಟ್ರ್ ಅಲ್ವಾ, ಆಗ್ತಾಯಿಲ್ಲ ನಡೆಯೋಕ್ಕೆ. ಇದೆ ಫಸ್ಟ್ ಸತಿ. ನಾನು ಊರಲ್ಲೂ ಗಾಡೀಲಿ ಹೋಯ್ತಿದ್ದೆ ಅಲ್ವ ಮಾರ್ಕೆಟ್. ಏನಾದ್ರು ನನ್ನ ತಂಗಿ ಹೋಯ್ತೀನಿ ಅಂದು ಹೋಗೋದು ಬಿಟ್ಬಿಟ್ಟು ಎಷ್ಟು ಕಷ್ಟಪಡ್ತಾಯಿದ್ದೀನಿ ನೋಡಿ. ಸುಸ್ತಾಗೋಗಿದ್ದೀನಿ ಬೆಳಿಗ್ಗೆ ಇಲ್ಲಿ ಗಂಟ ಬಂದು. ಬಂದ್ಬಿಟ್ಟೆ ಮಾರ್ಕೆಟ್ಗೆ. ಇನ್ನೊಂದು ರೋಡ್ ಇದೆ, ಇನ್ನು ಸ್ವಲ್ಪ ದೂರ ಇದೆ. ನಮ್ಮ ಮನೆಯವ್ರು ಗಾಡಿ ತಗೊಬರ್ತಿದ್ರೆ ನಾನು ಗಾಡಿಲೇ ಬರ್ತಿದ್ದೆ. ಬಂದೆ ನೋಡಿ, ಈ ರೋಡಿಗೆ ಬಂದೆ. ರೋಡ್ ನೋಡಿ ಹೇಗಿದೆ, ಸಂತೆ ರೋಡ್ ಇದು. ಇನ್ನೂ ರೆಡಿ ಮಾಡಿಲ್ಲ ನೋಡಿ ಫ್ರೆಂಡ್ಸ್. ಎಷ್ಟು ವರ್ಷದಿಂದ ಹೇಗಿದೆ ಹಾಗೆ ಇದೆ. ಮದ್ದೂರಲ್ಲಿ ಎಷ್ಟು ಚೇಂಜ್ ಆಗಿದೆ, ನಮ್ಮೂರಲ್ಲಿ ಏನು ಚೇಂಜ್ ಇಲ್ಲ, ಏನಿಲ್ಲ, ಹೇಗಿದೆ ಹಾಗೆ ಇದೆ. ಹೆಂಗೋ ಮರ್ತೋಗಿದೆ, ಹಿಂಗೆ ಹೋಗ್ಬೋದು ಅನಿಸ್ತಿದೆ. ಹೋಗ್ಬೋದು ವಾಕ್ ಆಗೈತು, ಬೆಳಿಗ್ಗೆನೆ ವಾಕ್ ಆಗೈತು. ನಾನು ಈ ಕಡೆ ದಾರಿ ಇದೆಯಾ ಇಲ್ವೋ ಅಂತ ತಿಳ್ಕೊಂಡೆ. ಇದೇ ದಾರಿ ಇದೆ ನೋಡಿ, ಅಲ್ಲಿ ಅದೇ ಮಾರ್ಕೆಟಲ್ಲಿ ಕಾಣ್ತಿದೆಯಲ್ಲ, ಅದೇ ಹೀಗೆ ಹೋಗ್ಬೇಕೇನೆ. ಹೀಗೆ ಹೋಗೋದ. ಇಲ್ಲೆಲ್ಲ ಸಂತೆ ನಡೀತಿದೆ ಫ್ರೆಂಡ್ಸ್. ಇದೆಲ್ಲ ಮಾಮೂಲಿ ಸಂತೆ ನಡೀತಿದೆ. ಇದೆಲ್ಲ ಸಂತೆ ನಡೀತಿದೆ. ಗುರುವಾರ ಸಂತೆ ನಡೀತಿದೆ. ಇದೆಲ್ಲ ಏನೂ ಇರಲಿಲ್ಲ, ಕಾಂಪೌಂಡ್ ಏನೂ ಇರಲಿಲ್ಲ. ಈಗೀಗ ಒಂದು 7-8 ವರ್ಷ ಆಯಿತು ಕಟ್ಟಿದ್ದು. ಇಲ್ಲಿ ಒಳಗಡೆ ಇಲ್ಲೆಲ್ಲ ಸಂತೆ. ಗುರುವಾರ ನೋಡಿ, ಅದೇ ಮಾರ್ಕೆಟು. ರಾಂಗ್ ಬಂದ್ಬಿಟ್ಟು ನಾನು ಮಾರ್ಕೆಟ್ಗೆ. ಏನೋ ಕರೆಕ್ಟಾಗಿ ಬಂದಿದ್ದೀನಲ್ಲ, ಯಾವ ಕಡೆ ಬಂದೆ ನಾನು? ಯಾವ ಕಡೆ ಬಂದೆ ನಾನು? ಕರೆಕ್ಟಾಗಿ ಬಂದಿದ್ದೀನಿ. ಈ ಕಡೆ ಇದೆ ನೋಡಿ. ನಾನು ಈ ಕಡೆ ಹುಡುಕ್ತಾಯಿದ್ದೀನಿ, ನಾನು ಈ ಕಡೆ ನೋಡ್ತಾಯಿದ್ದೀನಿ. ಅದು ಅಂಗಡಿ ಕ್ಲೋಸ್ ಆಗಿದೆಯಲ್ಲ, ಅದು ನೋಡ್ತಾಯಿದ್ದೀನಿ ನಾನು. ಏನು ಮಾರ್ಕೆಟೇ ಇಲ್ಲವಲ್ಲ ಅಂದ್ಕೊಂಡು. ಇಲ್ಲಿದೆ ನೋಡಿ, ಇಲ್ಲಿದೆ ಮಾರ್ಕೆಟು. ಯಾಕೆ ಮಾರ್ಕೆಟ್ ಇಲ್ಲ ಅಂದರೆ
ಈ ಸೈಡ್ ಇದೆ ಮಾರ್ಕೆಟು ನೋಡಿ. ಈ ಸೈಡ್ ನೋಡಿ, ಇಲ್ಲೆಲ್ಲ ಸಂತೆ ನಡೀತಿದೆ. ಇಲ್ಲಿ ಸ್ಟಾಪ್ ಮಾಡ್ತೀನಿ ನಾನು ಒಂದು 2 ಸೆಕೆಂಡು. ನೋಡಿ ಬಂದೆ, ಇಲ್ಲಿ ಮಾರ್ಕೆಟಿಗೆ ಬಂದಿದ್ದೀನಿ. ಫ್ರೆಶ್ ಆಗಿದೆ ಟೊಮ್ಯಾಟೊ. ಎಷ್ಟು? ಇನ್ನೇನಂದ್ರು ಕಾಯಿ ಹೇಳಿದ್ರು. ಕಾಯಿ ಎಷ್ಟು? 25 ಅಂತ ಇದು. ಅದು ಮತ್ತೆ ಫೋನ್ ಬರ್ತೀವಿ ನೋಡಿ, 25 ಅಂತೆ. ಅದು 40 ಅಂತೆ. ಇದೇ ಕೊಡಿ. ಆಮೇಲೆ ಪಾಲಕ್ ಅಂತೆ, ಪಾಲಕ್ ಕೊಡಿ 2 ಕಟ್ಟು. ಪಾಲಕ್ ಯಾವುದಂತ ಗೊತ್ತಾಯ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ಇದೇ ಇರ್ಬೋದು. ಇದೇ ಅಲ್ವಾ? ಪಾಲಕ್ ಫ್ರೆಶ್ ಆಗಿದೆ. ಬೆಳಿಗ್ಗೆನೇ ಬರ್ತೀವಲ್ವ, ತುಂಬ ಫ್ರೆಶ್ ಆಗಿದೆ. ಕಾಯಿ ತಗೋಬೇಕು. ಅಲ್ಲಿದೆ ನೋಡಿ ಕಾಯಿ ನಮ್ಮನೇಲೆ ತರ್ತಾರೆ ಫ್ರೆಂಡ್ಸ್. ಹಳ್ಳಿಯಿಂದ ತರ್ತಾರೆ. ನಾವು ಈಗ ಗಂಟ ಒಂದು ಕಾಯಿ ತಗೊಂಡಿಲ್ಲ. ಬರುವಾಗ ಮರ್ತ್ಬಿಟ್ಟು ನಾವು ಅಷ್ಟೇ. ಇಷ್ಟೇ ಮಾರ್ಕೆಟ್. ಆ ಕಡೆ ಸೈಡು ಸ್ವಲ್ಪ ಇದೆ, ಆಗ್ಬಿಟ್ಟು ಇಷ್ಟೇ ನೋಡಿ. ನಮ್ಮೂರು ಮಾರ್ಕೆಟ್ ಹೇಗಿದೆ. ಬೇರೆ ಇನ್ನೇನು ಬೇಕು? ಅಷ್ಟೇ. ಪಾಲಕ್ 2. ತಗೊಂಡೆ ಕುಂಬಳಕಾಯಿ. ಅಯ್ಯೋ, ಯಾರು ತಿನ್ನಲ್ಲ, ನಾನು ಒಬ್ಳಿಗೋಸ್ಕರ ತಗೊಂಡಿರಲ್ಲ. ಹೋಗ್ತಾ ಇದ್ದೀನಿ, ತಗೊಂಡೆ ನೋಡಿ. ಬರುವಾಗ ಮಾರ್ಕೆಟ್ ನೋಡಿ, ಬರುವಾಗ ಖಾಲಿ ಕೈ ಬಂದೆ. ಹೋಗುವಾಗ ತೂಕ ಎತ್ಕೊಂಡೈತಾ ಇದ್ದೀನಿ. ಬನ್ನಿ ಕಾಯಿ ಕೇಳೋದ ಎಷ್ಟು ಅಂತ. ಈ ಗಂಟೆ ನಾನು ಕಾಯಿ ತಗೊಂಡಿಲ್ಲ ನೋಡಿ. ನಮ್ಮ ತಾಯಿ ಮನೆಗೆ ಬಂದು ರೈಟ್ ಕೇಳ್ತೀನಿ ಎಷ್ಟು ಅಂತ. ಎಷ್ಟು? ಅದು 100 ರೂಪಾಯಿ 3. ಇದು 100 ರೂಪಾಯಿಗೆ 4. ಇದು 100 ರೂಪಾಯಿಗೆ 5. ಫ್ರೆಂಡ್ಸ್ ನೋಡಿ, ಇಲ್ಲಿ 100 ರೂಪಾಯಿಗೆ 3, 100 ರೂಪಾಯಿಗೆ 4, 100 ರೂಪಾಯಿಗೆ 5 ಅಂತ ಕಾಯಿ ರೇಟ್ ಇವತ್ತು ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಹಾಂ, ಚೆನ್ನಾಗಿರೋದು ಕೊಡಿ, ಮತ್ತೆ ಬರೋಂಗೆ ಮಾಡಬೇಡಿ. ತಗೊಂಡೆ. ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ, ತತ್ತಾರ ಎಲ್ವೋ ಗೊತ್ತಿಲ್ಲ. ಮುಗೀತು, ಹೋಗ್ತಾ ಇದ್ದೀನಿ. ತಗೊಂಡೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕುಂಬಳಕಾಯಿ, ಪಾಲಕ್ ಸೊಪ್ಪು, ಆಮೇಲೆ ಕಾಯಿ. ತೂಕ ಇದೆ. ಕುಂಬಳಕಾಯಿನೇ ಅರ್ಧ ತೂಕ ಇದೆ ನೋಡಿ. ಇಲ್ಲೂ ಇದೆ, ಇಲ್ಲೂ ಹಿಂದೆ ಇದೆ ನೋಡಿ. ಫ್ರೆಶ್ ಬೆಳಿಗ್ಗೆ ಫ್ರೆಶ್ ತರಕಾರಿ. ದಿನಸಿ ಅಂಗಡಿ ನೋಡಿ. ದಿನಸಿ ನೋಡಿ, ಇದು ಒಂದು ತರಕಾರಿ ಅಂಗಡಿ. ಇಷ್ಟೇ. ಅಲ್ಲೊಂದು 4 ಅಂಗಡಿ ಇರ್ಬೋದು ಅಷ್ಟೇ. ಇದು ಹಿಂದ್ಗಡೆ ಇಷ್ಟೇ. ಅಷ್ಟೇ ತಗೊಂಡು ಈಗ ಹೋಗ್ತಾ ಇದ್ದೀನಿ. ಈ ಆಟೋ ವಿಡಿಯೋ ಕಟ್ ಆಗ್ತಿದೆ.
love me back? I do. Honestly? Yes. Secretly, but honestly. No more secrets. ಆಗ್ತಾಯಿಲ್ಲ. ಈಗ ಡೌನು ಹೊಂಟೋಗ್ಬಿಡ್ಬೋದು. ಹತ್ತು ಅಂದರೆ ಯಾವುದೇ ಕಾರಣಕ್ಕೂ ಹತ್ತಕ್ಕಾಗಲ್ಲ. ಡೌನ್ ಇದ್ದರೆ ಹೆಂಗೋ ಹಂಗೋ ಹಿಂಗೋ ತುಳಾಡ್ಕೊಂಡು ಇಳಿತೀವಿ ಕೆಳಗಡೆ. ಆಗ್ತಾಯಿಲ್ಲ. ನೋಡಿ ಅವನು ಹೆಂಗೆ ಓಡ್ತಾ ಇದ್ದಾನೆ. ವಾಕ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇವರು ವಾಕ್ ಮಾಡ್ತಾ ಇದ್ದಾರೆ ನೋಡಿ. ಅವರು ಹೇಗೆ ಚೆನ್ನಾಗಿ ವಾಕ್ ನಡೀತಿದೆ. ವಾಕು ಹೇಗೆ ನಡೀತಿದೆ. ಇದೇ ಸರ್ಕಲ್, ಮನೆ ಸರ್ಕಲ್. ಒಂದು ಹಾಗೆ ಈಗ ಡೌನ್ ಅಲ್ವಾ, ಹೊಂಟೋಗ್ಬೋದು. ಈಗ ಪಟ್ಟ 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 ಅಂತ ನಡ್ಕೊಂಡು ಹೊಂಟೋಗ್ಬೋದು. ನಾವು ಸ್ಕೂಲ್ಗೆ ಹೋಗೋ ರೋಡ್ ಇದು. ಹಪ್ಪು ಹೊಂಟೋದಪ್ಪ. ಯಾರ ಕೈಯಿಂದ ಆಯ್ತದೆ ಹೇಳಿ? ಬೆಳಿಗ್ಗೆ ಅಂತ ವಾಕ್ ಮಾಡಿ ಅಂದರೆ ನಾನು ಹಿಂಗೆ ವಾಕ್ ಮಾಡಿಬಿಟ್ರೆ 2 kg 3 kg ಇಳ್ದೈತೀನಿ ಫ್ರೆಂಡ್ಸ್. ನಾನು ಹೀಗೆ ವಾಕ್ ಮಾಡ್ತಿದ್ರೆ 2-3 kg ಕಡಿಮೆ ಆಗೈತೀನಿ ನಾನು. 71 kg ಇದ್ದೀನಿ, 68 kg ಆಗೈತೀನಿ ನಾನು. ಹೀಗೆ ಡೈಲಿ ವಾಕ್ ಮಾಡ್ತೀನಿ. ಆಗ್ತಾಯಿಲ್ಲ. ಈಗ ಡೌನ್ ಅಲ್ವಾ, ಹೊಂಟೋಗ್ಬೋದು. ಹಂಗೋ ಹಿಂಗೋ ತೋಲಾಡ್ಕೊಂಡು ಹೊಂಟೋಗಿದ್ದೀನಿ. 10 ಅಂದರೆ ಯಾವುದೇ ಕಾರಣಕ್ಕೂ ಹತ್ತಕ್ಕಾಗಲ್ಲ ಫ್ರೆಂಡ್ಸ್. ಇರಿ, ಫೋನ್ ಬಂತು. ನನ್ನ ಮಗಳು ಫೋನ್ ಮಾಡಿದ್ಲು. ಅಮ್ಮ ಎಲ್ಲಿದೆಯಾ ಅಂತ. ಈಗ ಎದ್ಲೇನೋ ಅಮ್ಮ ಎಲ್ಲಿದೆಯಾ ಅಂತ ಕೇಳ್ತಾಳೆ. ಇದು ನಮ್ಮ ದೊಡ್ಡಮ್ಮನ ಮನೆ ಹೋಗೋ ರೋಡ್. ಇದು ನಮ್ಮ ದೊಡ್ಡಮ್ಮನ ಮನೆ ಹೋಗೋರು. ಫಸ್ಟ್ ಇಲ್ಲೇ ಇದ್ದಿದ್ದು ಫ್ರೆಂಡ್ಸ್. ನಾವು ಇದೇ ಏರಿಯಾದಲ್ಲಿದ್ದೀವಿ ಫಸ್ಟ್. ನಾವು ಮನೆ ಖಾಲಿ ಮಾಡಿ ಆ ಕಡೆ ಸೈಡ್ ಹೋಗಿದ್ದೀವಿ.
ಹಿಂಗಾಗಿ ಹೆಂಗಿದೆ ನೋಡಿ. ಬಂದೆ ನೋಡಿ ನೋಡಿ, ಇಲ್ಲಿ ನಾವು ಇದ್ದಿದ್ದು ಮನೆ, ಇಲ್ಲಿ ಅಲ್ಲಿ ಮನೆ ಕಾಣ್ತಿದೆ ನೋಡಿ. ಪರಂಗೇಣ ಗಿಡ ಎಲ್ಲ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಅಲ್ಲಿ ಇದ್ದಿದ್ದು ಇದೆಲ್ಲ ಹಿಂಗೆ ಇರಲಿಲ್ಲ ಫ್ರೆಂಡ್ಸ್, ಇದೆಲ್ಲ ಕ್ಲೀನಾಗಿ ಚೆನ್ನಾಗಿತ್ತು. ಈಗ ಹಾಗಾಗಿರೋದು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಈಗ ಹಾಗಾಗಿರೋದು ನೋಡಿ. ಇಲ್ಲಿ ಕ್ಲೀನಾಗಿತ್ತು ಇದು. ಆಯಿತು ಬಂದ್ಬಿಟ್ಟು ನಂಗೂ ಹಿಂಗೂ ನಡ್ಕೊಂಡು ಬಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಬೆಳಿಗ್ಗೆನೇ ವಾಕ್ ಮಾಡೋಂಗೈತೆ. ನಾನು ಬೆಳಿಗ್ಗೆನೇ ವಾಕ್ ಮಾಡಿದೆ ನೋಡಿ. ನಾನು ಒಂದು ವಾಕ್ ಆಗೈತೆ ಬೆಳಿಗ್ಗೆನೇ. ಅಮ್ಮ 1 ಕಿಲೋಮೀಟ್ರ್ ಇತ್ತು, 1 ಕಿಲೋಮೀಟ್ರ್ ನಡೆದಿದ್ದೀನಿ ನಾನು. 1 ಕಿಲೋಮೀಟ್ರ್ ನಡ್ಕೊಂಡೋಗಿ ನಡ್ಕೊಬಂದಿದ್ದೀನಿ ನಾನು. ಸುಸ್ತಾಗಾಯಿತು. ನಾನು ಮನೆ ತಲುಪಿದ್ದೆ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮಾಡಿಬೇಡಿ. ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಬಾಯ್. ಮುಂದಿನ ನಾನು ಸಿಗ್ತೀನಿ.